ಕುಡಿತ ಬಿಡಿಸೋ ನೆಪದಲ್ಲಿ ಪ್ರಾಣವನ್ನೇ ತೆಗೆದರ ಸಿಬ್ಬಂದಿ. ನಶಾ ಮುಕ್ತಿ ಕೇಂದ್ರ ಸಿಬ್ಬಂದಿಯ ದೌರ್ಜನ್ಯಕ್ಕೆ ಪ್ರಾಣವೇ ಹೋಗ್ಬಿಡ್ತಾ? ವಿಜಯಪುರ ಸಿಂದಗಿ ಪಟ್ಟಣದ ವೈಷ್ಣವಿ ವ್ಯಸನ ಮುಕ್ತ ಕೇಂದ್ರ ಹಲವು ವರ್ಷಗಳಿಂದಿದೆ. ವಿಜಯಪುರ ಕಾನ್ಸ್ಟೇಬಲ್ ಸಿದ್ದು ಮುರಡಿಗಿ ಸೇರಿದಂತಹ ಕೇಂದ್ರ ಇದು. ಸಿಂದಗಿ ನಿವಾಸಿ ಮಧ್ಯ ವ್ಯಸನಿ ಹುಚ್ಚಪ್ಪ ಡೋಣೂರ್ ಈಗ ಮೃತಪಟ್ಟಿರೋದು. 10 ದಿನದ ಹಿಂದೆ ವ್ಯಸನ ಮುಕ್ತಕ್ಕೆ ಇಲ್ಲಿಗೆ ಸೇರಿಸಿರ್ತಾರೆ ಕುಟುಂಬ. ಜನವರಿ 19ರಂದು ನಶಾ ಮುಕ್ತಿ ಕೇಂದ್ರಕ್ಕೆ ಹೋಗಿದ್ದ ಹುಚ್ಚಪ್ಪ ಕುಟುಂಬ. ಹುಚ್ಚಪ್ಪನ ದೇಹದ ಮೇಲೆ ಗಾಯದ ಗುರುತುಗಳು ಪತ್ತೆಯಾಗಿರುತ್ತೆ. ವ್ಯಸನ ಮುಕ್ತ ಕೇಂದ್ರದ ಎದುರು ಕುಟುಂಬ ಆತನ ಶವವಿಟ್ಟು ಪ್ರತಿಭಟನೆಯನ್ನ ಮಾಡಿದೆ. ಹುಚ್ಚಪ್ಪನ ಮೈ ಮೇಲೆ ಗಾಯದ ಗುರುತನ್ನ ಕಂಡು ಕುಟುಂಬ ಕಂಗಾಲಾಗಿದೆ. ಅಷ್ಟೇ ಅಲ್ಲ, ಅಲ್ಲಿನ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಗಲಾಟೆಯನ್ನ ಮಾಡಿದ್ರು. ಅಸ್ವಸ್ಥಗೊಂಡಿದ್ದ ಹುಚ್ಚಪ್ಪನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಹುಚ್ಚಪ್ಪ ಮೃತಪಟ್ಟಿದ್ದಾರೆ. ಇದಕ್ಕೆ ಈಗ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಶಾ ಮುಕ್ತಿ ಕೇಂದ್ರದ ಸಿಬ್ಬಂದಿ ಹುಚ್ಚಪ್ಪನಿಗೆ ದೌರ್ಜನ್ಯವನ್ನ ಮಾಡಿದ್ರ? ದೌರ್ಜನ್ಯದಿಂದಲೇ ಅವರ ಪ್ರಾಣ ಹೋಯ್ತಾ? ಜನವರಿ 19ರಂದು ನಶಾ ಮುಕ್ತಿ ಕೇಂದ್ರಕ್ಕೆ ಹುಚ್ಚಪ್ಪ ಕುಟುಂಬ ಭೇಟಿ ಕೊಡುತ್ತೆ. ಆಗ ಹುಚ್ಚಪ್ಪನ ಸ್ಥಿತಿಯನ್ನ ಕಂಡು ಕುಟುಂಬ ಕಂಗಾಲಾಗಿದೆ. ಯಾಕಂತಂದ್ರೆ ಹುಚ್ಚಪ್ಪನ ದೇಹದ ಮೇಲೆ ಗಾಯದ ಗುರುತುಗಳಿದ್ವು. ಅದನ್ನ ನೋಡಿ ಕುಟುಂಬಸ್ಥರಿಗೆ ಅನುಮಾನ ಬಂದಿದೆ, ಸಿಬ್ಬಂದಿಯವರು ದೌರ್ಜನ್ಯವನ್ನ ಎಸಗ್ತಾರೆ ಅಂತ. ಬಿಡು ಹೇಳ್ತೀನಿ, ಅವೆಲ್ಲ ಬಿದ್ದಿದಾವ. ಅವಂದು ನೀವು ಹುಡುಗಿ ಹೇಳ್ತಿಲ್ಲ, ಆಮೇಲೆ ಹೇಳ್ತಲ್ಲ ಇದು ಬಿದ್ದದಗಾಯಿ. ಇದು ಬಿದ್ದದಗಾಯಿ ಇದೇನೈತ್ಲೆ ಇದಿಷ್ಟು ರೌಂಡ್ $1 ಲಕ್ಷ ಹಾಕಿ ನನ್ನ ಮಗನಿಗೆ ಅಟ್ಟು ಹೊಡಿ. 1,000 ರೂಪಾಯಿ ಕಡಿಮೆ ಇದ್ದಾಗ ನಾವು ತಿರುಗಾಡಿ ಹತ್ರ 1,000 ಕಡಿಮೆ ನನ್ನ ಮಗನಿಗೆ ಹೊರಗೆ ಬಿಟ್ಟಿಲ್ಲ. ಅವರು ಬಾಂಕ ಮಾಡ್ತಾನೆ, ನಾನು ಆಗಿನ ಕೆಲಸ ಪುರುಸಟ್ಟೆ ಮಾಡಿಸ್ಕೊಂಡ್ರೆ ನನ್ನ ಮಗನಿಗೆ ಮತ್ತೆ ಅಟ್ಟು ರೊಕ್ಕ ತೊಗೊಂಡ್ರೆ ಅವರು 5 ಸಾರಿ ಹಾಕಿನ್ರಿ. 5 ಸಾರಿ ಹಾಕಿದ್ರೆ ಇವು ಕಾಲಿಗೆ ಊರ್ಲಕ್ಕೆ ಬರ್ಲಾಕತ್ತಿಲ್ರಿ. ಆ ನಮನ ಹೊಡೆದಾನ. $1 ರೂಪಾಯಿ ಕಡಿಮೆ ಇತ್ತು ನನ್ನ ಮಗನಿಗೆ ಹೊರಗೆ ಬಿಟ್ಟಿಲ್ಲ ಅವರು. ರೀ ಹೋಗ್ಯಾನ್ರಿ ಕೆಲ್ಸಕ್ಕೆ. ಏನು ದವಾಖಾನೆ ತೋರ್ಸ್ಕೊಂಬಂದಿರಿ, ಮತ್ತೆ ಹೋಗ್ಯಾನ್ರಿ. ಕಾಲು ನಡ್ಲಿಕ್ಕೆ ಬರ್ಲಾಕತ್ತಿಲ್ರಿ. ಈಗ ಬಿಡ್ಸ್ಕೊಂಬಂದು ಮತ್ತೆ ಒಂದು 2-3 ತಿಂಗಳು ಆಯ್ತದೆ. ಸಾಯಿ ಹೊಡಿತಾಗ ನನಗೆ ಹೇಳಿಕೆ ನಾವು ಬಿಟ್ಟೇವಿ. ಈಗ ಬಿಡ್ಸ್ಕೊಂಬಂದು ಕಿಸಿನ ಆ ಕಡೆ ತೋರಿಸಿ ಒಂದು ಗೌಟಿ ಔಷಧಿ ಕೊಡಿಸ್ಕೆ ಸಣ್ಣ ಕೆಲ್ಸಕ್ಕೆ ಹೋಗ್ಲಾಕತ್ತೇನ್ರಿ. ನಮ್ಗೆ ಮತ್ತೆ ಮನೆ ದುಡಿಯೋದಿಲ್ರಿ, ಅವನೇ ದುಡಿಯೋದನ್ರಿ. ಅವ ದುಡಿತಾನ, ನಮ್ಮ ಸಂಸಾರ ನಡೆಯಂಗಿಲ್ಲ ನಮ್ಗೆ. ಅವನೇ ದುಡಿಯೋದನ. ಈ ಮಾಡಿ ಇಟ್ಟರೆ ಕೊಟ್ಟಿನ ತಿಳ್ತಾಗ ಸಹ ಏನು ಔಷಧಿನಿಲ್ಲ, ಗುಳಿಗೇನಿಲ್ಲ. 1 ಲಕ್ಷ ಮ್ಯಾಲ ಹಾಕಿನ್ರಿ ನಾ ರೊಕ್ಕ. ಇಲ್ಲೇ ರೀ ಸಸ್ತಿ. ಒಂದು ತಿಂಗಳಿಗೆ 12,000 13,000 ತಗೊಳೋದು. ದಿನನಿತ್ಯ ಇವ್ರು ಏನು ಮಾಡ್ತಾರತ್ತಂದ್ರ ಇದು ಕಟ್ತಾರತ್ರಿ ಸರ್, ಮಂಚ ಕಟ್ತಾರತ್ತ. ಮಂಚ ಕಟ್ ನಾವೇನಪ್ಪ ಹೊರಗೆ ಈಗ ಬಂದವ್ರು ಕೇಳಿದ್ರಿ ಸರ. ಈ ಘಟನೆ ಏನು ನಡೆದ ಮೇಲೆ ಒಂದು 4ರಿಂದ 5 ಜನ ಈ ಸದ ಇಲ್ಲಿ ಇರೋ ಜನದೊಳದಾಗೆ ಅದ ರೀ. ಈ ಹೊಡೆಸ್ಕೊಂಡು ಬಂದವ್ರ ಸುತ್ತಾಕಿ ಒಂದು 4-5 ಜನ ಹೇಳೋದೇನಂದ್ರೆ ಕುಡಿತಾರತ್ರಿ. ಅವ್ರ ಮುಂದೆ ಕೂತು ಮೊದಲು ತಲೆ ಬೋಳಿಸ್ತಾರತ್ರಿ. ತಲೆ ಬೋಳಿಸಿ ಆಮೇಲೆ ಏನಪ್ಪ ಅಂದ್ರೆ ಅವ್ರ ಮುಂದೆ ಕೂತು ಕುಡಿತಾರತ್ರಿ. ಕುಡ್ದ ಕೆಸಿ ಅಲ್ಲಿಂದ ಮಂಚಕ್ಕೆ ಕಟ್ಟಿ ಹೊಡಿತಾರತ್ರಿ. ಇವರು ಏನು ಮನುಷ್ಯರು ಮಾಡ್ಯಾರ ಏನು ತಿಳಿದಾರಿ ಇವರು? ಏನು ಪ್ರಾಣಿಗಳು ಮಾಡ್ಯಾರ ಇವರು? ಒಬ್ಬ ಮನುಷ್ಯ ಅನ್ಯಾಯವಾಗಿ ಕೆಸ ಒಬ್ಬನ ಜೀವ ಹೊಡೆದ್ರಿ. ಇದು ಯಾವ ಇಲಾಖೆಯೇ ಬರ್ತದ? ಅದನ್ನು ಸ್ವಲ್ಪ ಏನಪ್ಪ ಅಂದ್ರೆ ಮೀಡಿಯಾ ಮುಖಾಂತರ ಕೇಳ್ಬೇಕ್ರಿ ದಯಮಾಡಿ. ಇದು ಯಾವ ಇಲಾಖೆ ಬರ್ತದ? ಯಾರು TH ಅವ್ರು ಕೊಟ್ರ, DH ಅವ್ರು ಕೊಟ್ರ, ಅಥವಾ ಯಾವ್ದಾರು ಒಂದು ಮಿನಿಸ್ಟ್ರಿ ಕೊಟ್ಟನ? ಈ ಇಲಾಖೆ ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಏನಪ್ಪ ಅಂತಂದ್ರೆ ಒಂದು ಮಾಡ್ಲಕತ್ತಾರ ಅವ್ರು ಒಂದು ಇಲಾಖೆದಾಗ ವರ್ಕ್ ಮಾಡ್ತಕ್ಕಂಥವ್ರು, ಒಂದು ಪೊಲೀಸ್ ಏನೋ ಒಡನಾಡಿಗಳಂತ ಹೇಳಿ ಕೆಸ ಇದು ಏನಪ್ಪ ಅಂತಂದ್ರೆ ಅವ್ರು ಕುಡಿತಾರ, ಒಂದು ನಶೆಯಿಂದ ಮುಕ್ತ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಹಾಕಿದ್ರು ಸರ್. ಹಿಂಗೆ ಜೀವ ಹೊಡಿತಾರತ್ತಂದ್ರೆ ಯಾರು ತಂದು ಹಾಕ್ತಾರೆ ಸರ್? ಇಲ್ಲಿ ಹೋಗೋರು ಎಲ್ಲರೂ ಪ್ರತಿಯೊಬ್ಬರು ಕೈ ಮುಗಿದು ಹೋಗ್ತಾರೆ ರೀ. ಅವ್ರು ಮಿಸ್ಸಸ್ ಅವರೇ ಡಾಕ್ಟರ್ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.